ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಬದನೆಕಾಯಿ ಫ್ರೈ ತುಂಬ ಚೆನ್ನಾಗಿರ್ತದೆ. ಮಾಮೂಲಿ ಸಾರು ಪಲ್ಯಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ದೋಸೆ, ಚಪಾತಿ, ರೈಸ್ ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ಒಂದು ಫ್ರೈ ತುಂಬ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 400 ಗ್ರಾಮ್ ಬದನೆಕಾಯಿ ತಗೊಂಡಿದ್ದೇನೆ. ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಉದ್ದುದ್ದಕ್ಕೆ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ. ಹಾಗೆ ನೋಡಿ, ಒಗ್ಗರಣೆಗೆ ಜೀರಿಗೆ 1/4 ಟೀ ಸ್ಪೂನ್, ಸಾಸಿವೆ 1/4 ಟೀ ಸ್ಪೂನ್, 1-2 ಮೆಣಸು ತಗೊಂಡಿದ್ದೇನೆ, ಒಣ ಮೆಣಸು. ಹಾಗೆ 1 ಈರುಳ್ಳಿ ತಗೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಹಸಿಮೆಣಸಿನಕಾಯಿ ಇದೆ. ಹಾಗೆ ಬೆಳ್ಳುಳ್ಳಿ ಒಂದು 6-7 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ನೋಡಿ, ಜಜ್ಜಿ ಇಟ್ಕೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಶೇಂಗಾ ಬೀಜ, ಅರ್ಧ ಟೇಬಲ್ ಸ್ಪೂನ್ ಎಳ್ಳು ತಗೊಂಡಿದ್ದೇನೆ, ಬಿಳಿ ಎಳ್ಳು. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಹುರ್ಗಡ್ಲೆ ತಗೊಂಡಿದ್ದೇನೆ. ಇದು ಹುರ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಇಷ್ಟನ್ನು ಹುರ್ಕೊಳ್ಬೇಕು. ಇದು ಹುರ್ಗಡ್ಲೆ ಏನು ಹುರಿದೇ ಇದೆ, ಅದೇನು ಜಾಸ್ತಿ ಏನು ಹುರಿಲಿಕ್ಕಿಲ್ಲ. ಲಾಸ್ಟ್ಗೆ ಒಂದು ಸ್ವಲ್ಪ ಹಾಕೊಂಡ್ರೆ ಆಯಿತು. ಈಗ ನಾವು ಇದೆರಡನ್ನು ಹುರ್ಕೊಂಡು ಬರೋಣ ಫ್ರೆಂಡ್ಸ್. ಇಲ್ಲಿ ಒಂದು ಸಣ್ಣ ಕಡಾಯಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಶೇಂಗಾ ಬೀಜ ಹಾಕ್ಕೊಳ್ತೇನೆ. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್, ಈಗ ಶೇಂಗಾ ಆಗಿದೆ ನೋಡಿ, ಹುರಿದಾಗಿದೆ ನೋಡಿ, ಓಪನ್ ಆಗಿದೆ ನೋಡಿ, ಆಗಿದೆ. ಈಗ ನಾವು ಎಳ್ಳು ಹಾಗೆ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಆಫ್ ಮಾಡ್ತೇನೆ. ಆ ಹೀಟಲ್ಲೇ ಇದಾಗ್ತದೆ ನೋಡಿ. ಎಳ್ಳು ಏನು ಜಾಸ್ತಿ ಏನು ಹುರಿಲಿಕ್ಕಿಲ್ಲ ಫ್ರೆಂಡ್ಸ್. ಇದು ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಚಿಕ್ಕ ಜಾರಿಗೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಯ್ತಾ. ಹಾಕ್ಕೊಳ್ಳೋಣ, ಇದನ್ನು ಹಾಕ್ಕೊಳ್ಳೋಣ. ಕೂಲಾಗಿದೆ. ಇದು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ಉರಿ ಜಾಸ್ತಿ ಇಡಬೇಡಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆಗಿದೆ. ಈಗ ಸಾಸಿವೆ, ಜೀರಿಗೆ, ಮೆಣಸು ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಸಾಸಿವೆ ಸಿಡಿತಾ ಇದೆ. ಈಗ ಈರುಳ್ಳಿ ಹಾಕ್ಕೊಳ್ತೇನೆ. ಈಗ ಕುಟ್ಟಿಟ್ಕೊಂಡಂಥ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ತೇನೆ. ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್ಸ್. ತುಂಬ ಗೋಲ್ಡನ್ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈಗ ನಾವು ಹಚ್ಚಿಟ್ಕೊಂಡಂಥ ಬದನೆಕಾಯಿ ಸೇರಿಸೋಣ. ಈಗ ಆಯಿಲಲ್ಲೇ ಕುಕ್ ಆಗಲಿ ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ಒಂದು ಮುಚ್ಚಳ ಮುಚ್ತೇನೆ, ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ಈಗ 5 ಮಿನಿಟ್ಸ್ ಆಗಿದೆ ನೋಡಿ, ಕುಕ್ ಆಗ್ತಾ ಬಂದಿದೆ ನೋಡಿ. ಆಯಿಲಲ್ಲೇ ಕುಕ್ ಆಗಬೇಕು ಫ್ರೆಂಡ್ಸ್. ಹಾಗೆ ತುಂಬ ಡ್ರೈ ಅನಿಸಿದರೆ ಒಂದು ಸ್ವಲ್ಪ ನೀರು ಚಿಮುಕಿಸಿದ್ರೆ ಆಯ್ತು ಅಷ್ಟೇ. ಮತ್ತು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಮಾಡೋದು ಬದನೆಕಾಯಿ ಫ್ರೈ ಅಲ್ವಾ, ಹಾಗಾಗಿ ನೋಡಿ. ನಾನಿನ್ನು ಉಪ್ಪು ಹಾಕಲಿಲ್ಲ, ಈಗ ಉಪ್ಪು ಹಾಕ್ತೇನೆ. ಸಾಲ್ಟ್ ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಲ್ಲಿ ಹೆವಿ ಮಸಾಲೆ ಏನಿರುವುದಿಲ್ಲ ಅಲ್ವಾ, ಹಾಗಾಗಿ ಉಪ್ಪು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಈಗ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ, ಒಂದು 60% ಬೆಂದಿದೆ ಈಗ ಫ್ರೆಂಡ್ಸ್, ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೇನೆ, ಹಳದಿ ಪೌಡರ್. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೇನೆ. ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ತೇನೆ. ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೇನೆ.
ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಫ್ರೈ, ಬದನೆಕಾಯಿ ಫ್ರೈ ತುಂಬ ಚೆನ್ನಾಗಿರ್ತದೆ. ನಾವು ಊಟದ ಜೊತೆ ಸೈಡ್ ಡಿಶ್ ಆಗಿ ತಗೊಳ್ಬೋದು. ಹಾಗೆ ಚಪಾತಿ ಕೂಡ ತಿನ್ಬೋದು ಇದರಲ್ಲಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಇನ್ನೊಂದು 3 ಮಿನಿಟ್ಸ್ ಹಾಗೆ ಕುಕ್ ಆಗಲಿ. ಉಪ್ಪು ಖಾರ ಹಿಡಿಬೇಕಲ್ವ, ಹಾಗಾಗಿ. ಫ್ರೆಂಡ್ಸ್ ನೋಡಿ, ಈಗ ಚೆನ್ನಾಗಿ ಕುಕ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಫುಲ್ ಕುಕ್ ಆಗಿದೆ ಆಯಿತಾ. ಇಷ್ಟಾದರೆ ಸಾಕು ನೋಡಿ, ಗೊತ್ತಾಗ್ತದೆ ನೋಡಿ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಬೇಯಲಿ. ಹಾಗೆ ಫ್ರೆಂಡ್ಸ್, ನಾವು ಈಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇವಲ್ವ, ಈ ಪೌಡ್ರನ್ನು ಸೇರಿಸೋಣ. ಈ ಪೌಡ್ರಿಂದನೇ ಇನ್ನಷ್ಟು ರುಚಿ ಜಾಸ್ತಿ ಆಗ್ತದೆ ಫ್ರೆಂಡ್ಸ್. ಹಾಗೆ ಇದಕ್ಕೆ ನೀವು ಕೊಬ್ಬರಿ ಕೂಡ ಹಾಕಿ ಇದ್ರ ಜೊತೆಯಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ ಟೇಸ್ಟು. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ, ಆಗ ಸ್ವಲ್ಪ ಹಾಕಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಹೋಳು ಲೆಮನ್ ಹಾಕೊಳ್ತಿದ್ದೇನೆ, ಆಪ್ಷನಲ್, ಹಾಕಿದರೆ ಚೆನ್ನಾಗಿರ್ತದೆ, ಹುಳಿ ಹುಳಿಯಾಗಿ ಚೆನ್ನಾಗಿರ್ತದೆ, ಚಟ್ಪಟ್ಟಾಗಿರ್ತದೆ. ಒಮ್ಮೆ ಮಿಕ್ಸ್ ಮಾಡೋಣ. ಇದೇನು ಜಾಸ್ತಿ ಕುಕ್ ಆಗಲಿಕ್ಕೆ ಇಲ್ಲ ಇನ್ನು, ಯಾಕೆಂದರೆ ಪೌಡ್ರೆಲ್ಲ ನಾನು ಹುರಿದೇ ಪುಡಿ ಮಾಡಿದ್ದಲ್ವ, ಹಾಗಾಗಿ ಏನು ಕೂಡ ಜಾಸ್ತಿ ಕುಕ್ ಮಾಡಲಿಕ್ಕೆ ಇಲ್ಲ. ಹೀಗೆ 1 ಮಿನಿಟ್ ಹೀಗೆ ಇರಲಿ ಫ್ರೆಂಡ್ಸ್. ಸ್ವಲ್ಪ ಪೌಡ್ರೆಲ್ಲ ನಮ್ಮ ಈ ಮಸಾಲೆ ಒಂದಿಗೆ ಬೇಕಲ್ವ, ಹಾಗಾಗಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ. ಓಕೆ ಫ್ರೆಂಡ್ಸ್, ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತೇನೆ. ಇನ್ನು ಇದು ಸರ್ವ್ ಮಾಡೋಣ ಆಯಿತಾ. ಇನ್ನು ಜಾಸ್ತಿ ಕುಕ್ ಆಗೋದು ಏನು ಬೇಡ, ಆಫ್ ಮಾಡಿ ಆಯ್ತು ನಾನು. ಇಷ್ಟೇ ಆದರೆ ಸಾಕು. ಪೌಡ್ರ್ ಹಾಕಿದ ಮೇಲೆ ಏನು ಜಾಸ್ತಿ ಏನು ಬೇಯಿಸ್ಲಿಕ್ಕಿಲ್ಲ, ಯಾಕೆಂದರೆ ನಾವು ಅದೇನು ಹಸಿ ಪೌಡ್ರಲ್ಲ, ನಾವು ಹುರಿದು ಮಾಡಿರ್ತಂಥ ಪೌಡ್ರು. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.